ಹಾಯ್ ನಮಸ್ಕಾರ ಕರುನಾಡು. ನಾನು ನಿಮ್ಮ ಪ್ರೀತಿಯ ಕೋಟನಾಡು ಹುಡುಗ. ಎಲ್ಲರೂ ಮೆಜೆಸ್ಟಿಕ್ ಅಂಡರ್ ಪಾಸ್ ರೆಡ್ ಲೈಟ್ ಏರಿಯಾ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ, ನಿಮಗೆ ಅದ್ರ ಬಗ್ಗೆ ತಿಳಿಸೋಣ ಅಂತ ಬಂದೆ. ಬೆಂಗಳೂರು ಡೆಲ್ಲಿ ಮುಂಬೈ ಆದ ಮೇಲೆ ಭಾರತದ ಮೂರನೇ ದೊಡ್ಡ ಮಹಾನಗರ. 2020-21 ಪ್ರಕಾರ ಜನಸಂಖ್ಯೆ ಅಂದಾಜು 1,30,00,000 ಎಂದು ಹೇಳ್ತಾರೆ. ಈ ಮೆಜೆಸ್ಟಿಕ್ ಹಿಂದೆ ಧರ್ಮಾಂಬುದಿ ಕೆರೆಯಾಗಿತ್ತು. ಬೆಂಗಳೂರನ್ನು ನಿರ್ಮಿಸಿದ ಕೆಂಪೇಗೌಡರ ಕಾಲದಲ್ಲಿ ಈ ಕೆರೆಯ ನೀರನ್ನು ಎಲ್ಲರೂ ಕುಡಿಯಲು ಬಳಸ್ತಾ ಇದ್ರು. 1964ರಲ್ಲಿ ಈ ಜಾಗವನ್ನು ಬಸ್ ನಿಲ್ದಾಣಕ್ಕೆ ಎಂದು ಕೊಡ್ತಾರೆ. ಆದರೆ ಈ ಬಸ್ ನಿಲ್ದಾಣ 16 ವರ್ಷ ಅಂದರೆ 1980ರಲ್ಲಿ ಮುಕ್ತಾಯವಾಗುತ್ತೆ. ಇಲ್ಲಿ ಮೆಜೆಸ್ಟಿಕ್ ಎನ್ನುವ ಸಿನಿಮಾ ಥಿಯೇಟರ್ ಇತ್ತು. ಅದಕ್ಕೆ ಈ ಜಾಗನ ಮೆಜೆಸ್ಟಿಕ್ ಅಂತ ಕರಿತಾ ಇದ್ರು. ಆದರೆ ಇದರ ನಿಜವಾದ ಹೆಸರು ಬಂದ್ಬಿಟ್ಟು ಕೆಂಪೇಗೌಡ ಬಸ್ ನಿಲ್ದಾಣ. ಈ ಮಂಗಳಮುಖಿಯರು ಹಾಗೂ ಲೈಂಗಿಕ ಕಾರ್ಯಕರ್ತೆಯರು ಮೊದಲು ಮೆಜೆಸ್ಟಿಕ್ ಅಂಡರ್ ಪಾಸ್ನಲ್ಲಿ ಇರ್ತಾಯಿದ್ರು. ವಿಕಾಸ್ ಗೌಡ ಯೂಟ್ಯೂಬ್ ಚಾನಲ್ ಅವರು ಒಂದು ದಿನ ಬಂದು ವಿಡಿಯೋ ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರು. ಆ ವಿಡಿಯೋ ವೈರಲ್ ಆದಮೇಲೆ ಅಲ್ಲಿನ ಅಧಿಕಾರಿಗಳು ಕ್ರಮ ತಗೊಂಡು ಅಂಡರ್ ಪಾಸ್ನ ಇವರಿಂದ ನೀಟಾಗಿ ಕ್ಲಿಯರ್ ಮಾಡಿಸಿದ್ರು. ಅದಕ್ಕೆ ಇವರುಗಳು ಇವಾಗ ಏನು ಮಾಡ್ತಾರೆ ಅಂದರೆ ಸ್ಕೈ ವಾಕಲ್ಲಿ ನಿಂತಿರ್ತಾರೆ. ಸ್ಕೈ ವಾಕ್ ಮೇಲೆ ಸುಮಾರು 15-20 ಜನ ನಿಂತಿರ್ತಾರೆ. ಯಾರೇ ನಡ್ಕೊಂಡು ಹೋದ್ರು, ಹೋಗ್ತಾಯಿದ್ರು, ಬರ್ತಾಯಿದ್ರು, ಅವ್ರನ್ನ ಕರೆದು ಮಾತಾಡಿಸ್ತಾರೆ. ಏನಾದರೂ ಹುಡುಗರು ಸಿಕ್ಕರೆ ಅವ್ರನ್ನ ಸೈಡಿಗೆ ಕರ್ಕೊಂಡು ಹೋಗಿ ಅವ್ರನ್ನ ದಾರಿಗೆ ಬಂದರೆ ಅಲ್ಲೇ ಇರೋ ಆಟೋ ಸ್ಟ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ. ಆಟೋ ಹತ್ತಿಸ್ಕೊಂಡು ಕರ್ಕೊಂಡೋಗಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಈ ಥರ ಪಬ್ಲಿಕ್ ಜಾಗದಲ್ಲಿ ಮಾಡೋದು ತುಂಬ ತಪ್ಪು. ಏಕೆಂದರೆ ನೀವು ನೋಡಿದಂತೆ ಇಲ್ಲಿ ಎಷ್ಟೊಂದು ಸಾವಿರಾರು ಜನ ಅಂದರೆ ಎಷ್ಟೋ ಫ್ಯಾಮಿಲೀಸು ಹಾಗೆ ಸ್ಟೂಡೆಂಟ್ಸ್ ಕೂಡ ಓಡಾಡ್ತಾರೆ. ಪೇರೆಂಟ್ಸ್ ಇದನ್ನೆಲ್ಲ ನೋಡಿದರೆ ನೆಕ್ಸ್ಟ್ ಡೇಯಿಂದ ಮಕ್ಕಳನ್ನ ಕಳ್ಸೋಕ್ಕೆ ಹೆದರ್ಕೊಳ್ತಾರೆ. ಹಾಗೆ ಈ ಜಾಗದ ಬಗ್ಗೆ ಅವರಿಗೆ ತುಂಬ ಕೆಟ್ಟ ಅಭಿಪ್ರಾಯ ಬರ್ತದೆ. ಯಾರೇ ಅಲ್ಲಿ ಓಡಾಡಲಿ ತುಂಬ ಹುಷಾರಾಗಿರಿ. ಅಲ್ಲಿ ವಿಡಿಯೋ ಮಾಡೋದು ಗೊತ್ತಾದರೆ ಮೊಬೈಲ್ ಕಸ್ಕೊತಾರೆ, ಹಾಗೆ ವಿಡಿಯೋ ಡಿಲೀಟ್ ಮಾಡು ಅಂತ ಎದುರಿಸ್ತಾರೆ. ನಾನು ವಿಡಿಯೋ ಮಾಡಬೇಕಾದ್ರೆ ತುಂಬ ಭಯ ಆಗ್ತಾಯಿತ್ತು, ಆದರೂ ಹೆದರ್ಕೊಂಡು ವಿಡಿಯೋ ಮಾಡಿದೆ. ನಿಮಗೆ ಏನೇ ತೊಂದರೆ ಆದರೂ ಅಂಡರ್ ಪಾಸಲ್ಲಿನೇ ಒಂದು ಕಡೆ ಗೋಡೆ ಮೇಲೆ ಪೊಲೀಸ್ ನಂಬರ್ ಬರೆದಿದ್ದಾರೆ, ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿ. ಪ್ಲೀಸ್ ಇದನ್ನೆಲ್ಲ ಆದಷ್ಟು ಶೇರ್ ಮಾಡಿ. ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗೆ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ವೀಡಿಯೋಸ್ ನಿಮಗೆ ಬೇಗ ತಲುಪುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಹಾಗೆ ಮುಂದಿನ ವಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.